ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜೀವನ್. ನಾನು ಇವತ್ತು ಕರ್ನಾಟಕ CET ಪೇಪರ್ಸ್ ಬಯಾಲಜಿ ಪೇಪರ್ನ ಇವತ್ತು ಬಿಡ್ಸಕ್ಕೆ ಹೋಗ್ತಾ ಇದ್ದೀನಿ. ಪಾರ್ಟ್ 1 30 ಕ್ವಶನ್ಸ್ ಮಾತ್ರ ಇರ್ತವೆ. ನೆಕ್ಸ್ಟ್ 30 ಕ್ವಶನ್ಸ್ ಪಾರ್ಟ್ 2ನಲ್ಲಿ ವಿಡಿಯೋನ ಮಾಡಿ ಕಳಿಸ್ತೀನಿ, ಅಪ್ಲೋಡ್ ಮಾಡ್ತೀನಿ. ಈ ಪಾರ್ಟ್ 1 ಕ್ವಶನ್ನಲ್ಲಿ ನೀವು ಇನ್ಸ್ಟ್ರಕ್ಷನ್ ಮತ್ತು ನೆಕ್ಸ್ಟು 30 ಕ್ವಶನ್ಸ್ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಲೆಟ್ಸ್ ಸ್ಟಾರ್ಟ್. ಹಲೋ ಫ್ರೆಂಡ್ಸ್, ನನ್ನ ಹೆಸರು ಜೀವನ್ ಅಂತ. ನಾನಿವತ್ತು ಬಯಾಲಜಿ CET ಪೇಪರ್ನ ಬಿಡಿಸೋಕೆ ಹೋಗ್ತಾ ಇದ್ದೀನಿ. 2019 ಹೋದ ವರ್ಷದ ಪೇಪರ್ನ ಬಿಡಿಸೋಕೆ ಹೋಗ್ತಾ ಇದ್ದೀನಿ. ನಿಮಗೆ ಬಯಾಲಜಿ ಪೇಪರು ಅಲ್ಲಿ ಕೊಟ್ಟಾಗ ಈ ಥರ ಇರುತ್ತೆ ಫಸ್ಟ್ ಪೇಜು. ಇದನ್ನು ಇನ್ಸ್ಟ್ರಕ್ಷನ್ ನೀವು ಇನ್ಸ್ಟ್ರಕ್ಷನ್ನ ವಿಡಿಯೋ ಪಾಸ್ ಮಾಡಿ ಓದ್ಕೋಬೋದು. ನೆಕ್ಸ್ಟ್ ನಾನು ಕ್ವಶನ್ಗೆ ಹೋಗ್ತಾ ಇದ್ದೀನಿ. ವಿಚ್ ಆಫ್ ದ ಫಾಲೋಯಿಂಗ್ ಅಮೈನೋ ಆಸಿಡ್ ಇಸ್ ಕೋಡೆಡ್ ಬೈ ಎ ಸಿಂಗಲ್ ಕೋಡಾನ್? ವಿಚ್ ಆಫ್ ದ ಫಾಲೋಯಿಂಗ್ ಅಮೈನೋ ಆಸಿಡ್ ಇಸ್ ಕೋಡೆಡ್ ಬೈ ಎ ಸಿಂಗಲ್ ಕೋಡಾನ್? ಸಿಂಗಲ್ ಕೋಡಾನಿಂದ ಅಮೈನೋ ಆಸಿಡ್ ಯಾವುದು ಕೋಡ್ ಆಗಿದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಕ್ವಶನ್ನು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಅಂದರೆ ಟ್ರಿಪ್ಟೋಫನ್ ಒಂದು ಬಿಟ್ಟು ಇವು ಮೂರು ಕೂಡ ಸಿಂಗಲ್ ಕೋಡಾನಿಂದ ಕೋಡ್ ಆಗಿರೋದಿಲ್ಲ. ಅದಕ್ಕಾಗಿ ಇದಕ್ಕೆ ಸರಿಯಾದ ಉತ್ತರ ಬಂದು ಟ್ರಿಪ್ಟೋಫನ್ ಆಗಿರುತ್ತೆ. ನೆಕ್ಸ್ಟ್ ಇನ್ ಪ್ರೊಕ್ಯಾರಿಯೋಟ್ಸ್ ದ ಟ್ರಾನ್ಸ್ಕ್ರಿಪ್ಷನ್ ಆಫ್ DNA ಈಸ್ ಇನಿಷಿಯೇಟೆಡ್ ವಿತ್ ದ ಹೆಲ್ಪ್ ಆಫ್ ಯಾವುದು ಅಂತ ಅಂದರೆ ನೀವು ಒಂದ್ಸಲಿ ವಿಡಿಯೋ ಪಾಸ್ ಮಾಡಿ ಹೇಳಿ. ನೆಕ್ಸ್ಟ್ ನಾನು ಹೇಳ್ತೀನಿ. ಇನ್ ಪ್ರೊಕ್ಯಾರಿಯೋಟ್ಸ್ ದ ಟ್ರಾನ್ಸ್ಕ್ರಿಪ್ಷನ್ ಆಫ್ ದ DNA ಈಸ್ ಇನಿಷಿಯೇಟೆಡ್ ವಿತ್ ದ ಹೆಲ್ಪ್ ಆಫ್ ಟರ್ಮಿನೇಷನ್ ಫ್ಯಾಕ್ಟರ್, ಸಿಗ್ಮಾ ಫ್ಯಾಕ್ಟರ್, ಎಲಾಂಗೇಷನ್ ಫ್ಯಾಕ್ಟರ್, ರೋ ಫ್ಯಾಕ್ಟರ್. ಇದರಲ್ಲಿ ರೋ ಫ್ಯಾಕ್ಟರ್, ಎಲಾಂಗೇಷನ್ ಫ್ಯಾಕ್ಟರ್, ಟರ್ಮಿನೇಷನ್ ಫ್ಯಾಕ್ಟರ್ ಪ್ರೊಕ್ಯಾರಿಯೋಟ್ಸಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಆಫ್ DNA ಇನಿಷಿಯೇಟ್ ಆಗೋದೇ ಇಲ್ಲ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಅಂದರೆ ಸಿಗ್ಮಾ ಫ್ಯಾಕ್ಟರ್. ನೆಕ್ಸ್ಟ್, ಅಕಾರ್ಡಿಂಗ್ ಟು ದ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ HGP, ದ ಟೋಟಲ್ ನಂಬರ್ ಆಫ್ ಜೀನ್ಸ್ ಪ್ರೆಸೆಂಟ್ ಆನ್ ಎ Y ಕ್ರೋಮೋಸೋಮ್ ಆರ್ 2898, 231, 242, 2968. Y ಕ್ರೋಮೋಸೋಮ್ಸಲ್ಲಿ ಎಷ್ಟು ಜೀನ್ಸ್ ಇರ್ತವೆ ಅಂತ ಅಂದರೆ 231 ಇರ್ತವೆ. ನೆಕ್ಸ್ಟ್ 4ನೇ ಕ್ವಶನು. ಇನ್ ಕ್ರೈಮ್ ಇನ್ವೆಸ್ಟಿಗೇಷನ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಕಲೆಕ್ಟ್ಸ್ ಡಿಫರೆಂಟ್ ಬಯೋಲಾಜಿಕಲ್ ಸ್ಯಾಂಪಲ್ಸ್ ಫ್ರಮ್ ದ ಕ್ರೈಮ್ ಸ್ಪಾಟ್ ಫಾರ್ DNA ಫಿಂಗರ್ ಪ್ರಿಂಟಿಂಗ್ ಅನಾಲಿಸಿಸ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಯಾಂಪಲ್ಸ್ ಈಸ್ ನಾಟ್ ಹೆಲ್ಪ್ಫುಲ್ ಇನ್ ದಿಸ್ ಅನಾಲಿಸಿಸ್? ಇದರಲ್ಲಿ ಹೇರ್ ಫಾಲಿಕಲ್, ಸೆಮನ್ ಫಾಲಿಕಲ್, ಸ್ಕಿನ್ ಥ್ರೆಡ್ಸ್ ಇವು ಮೂರನ್ನು ಯೂಸ್ ಮಾಡಬಹುದು. ಇಲ್ಲಿ ಕ್ರೈಮ್ ಇನ್ವೆಸ್ಟಿಗೇಷನ್ ಆಫೀಸರ್ ಯೂಸ್ ಮಾಡಬಹುದು. ಆದರೆ ಎರಿಥ್ರೋಸೈಟ್ಸ್ ಇದೆಯಲ್ಲ, ಇದನ್ನು ಯೂಸ್ ಮಾಡಿದರೂ ಏನೂ ಯೂಸ್ ಇಲ್ಲ. ಇದರಲ್ಲಿ ಏನಂದ್ರೂ ಕಂಡುಹಿಡಿಯೋಕೆ ಆಗೋದಿಲ್ಲ. ಅದಕ್ಕಾಗಿ ಇದಕ್ಕೆ ಸರಿಯಾದ ಉತ್ತರ ಬಂದು ಸಿ, ಎರಿಥ್ರೋಸೈಟ್ಸ್. ನೆಕ್ಸ್ಟ್ 5ನೇ ಪ್ರಶ್ನೆ. ಎ ಮೆಚೂರ್ mRNA ಕನ್ಸಿಸ್ಟ್ಸ್ ಆಫ್ 900 ಬೇಸಸ್ ವಿತೌಟ್ ಎನಿ ಸ್ಟಾಪ್ ಕೋಡಾನ್. ಮೆಚೂರ್ mRNA ಇದೆ ಅಂತೆ, ಅದರಲ್ಲಿ 900 ಬೇಸಸ್ ಇದಾವಂತೆ ವಿತೌಟ್ ಸ್ಟಾಪ್ ಕೋಡಾನ್ ಇಲ್ವಂತೆ ಇದರೊಳಗೆ. ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಅಮೈನೋ ಆಸಿಡ್ಸ್ ಕೋಡೆಡ್ ಬೈ ದಿಸ್ mRNA ಡ್ಯೂರಿಂಗ್ ಟ್ರಾನ್ಸ್ಲೇಷನ್ ಒಳಗೆ ಎಷ್ಟು ಅಮೈನೋ ಆಸಿಡ್ಸ್ ಟೋಟಲ್ 900 ಬೇಸಸ್ ವಿತೌಟ್ ಎನಿ ಸ್ಟಾಪ್ ಕೋಡಾನ್ ಅಂತ ಅಂದರೆ mRNA 900 ಬೇಸಸ್ ಇರ್ತವೆ, ಸ್ಟಾಪ್ ಕೋಡಾನ್ ಇಲ್ವಂತೆ. ಇದಕ್ಕೆ 3 ಅಮೈನೋ ಆಸಿಡ್ಸ್ ಸೇರಿ 3 ಕೋಡಾನ್ಸ್ ಸೇರಿ 1 ಅಮೈನೋ ಆಸಿಡ್ ಆಗಿರುತ್ತೆ. ಇಲ್ಲಿ 900 ಕೋಡಾನ್ಸ್ ಇದ್ದಾವೆ. ಅದರೊಳಗೆ ಟ್ರಾನ್ಸ್ಲೇಷನಲ್ಲಿ ಲಾಸ್ಟ್ ಕೋಡಾನನ್ನು ಬಿಡಬೇಕು, ಟರ್ಮಿನೇಟರ್ ಕೋಡಾನನ್ನು. ಆದರೆ ಇಲ್ಲಿ 299 ಅಮೈನೋ ಆಸಿಡ್ಸ್. ಲಾಸ್ಟ್ UAA, UAG, UGA ಇವು ಟರ್ಮಿನೇಟರ್ ಕೋಡಾನ್. ಇವು ಮೂರನ್ನು ಬಿಡಬೇಕು. ಇದರೊಳಗೆ ಯಾವುದೇ ಅಮೈನೋ ಆಸಿಡ್ ಇರೋದಿಲ್ಲ. ಅದಕ್ಕಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಅಂದರೆ ಸಿ,
ಇದು 299. ನೆಕ್ಸ್ಟ್ ಪೇಜಿಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ecosystem has the highest annual net primary productivity? Which of one of the following ecosystem has highest annual net primary productivity? Temperature evergreen forest, tropical rainforest, tropical deciduous forest, desert. Which one of the following ecosystem has highest annual net primary productivity? ರೈನ್ ಎಲ್ಲಿರುತ್ತೋ, ಮಳೆ ಎಲ್ಲಿರುತ್ತೋ ಅಲ್ಲಿ ಪ್ರೊಡಕ್ಟಿವಿಟಿ ಜಾಸ್ತಿ ಇರುತ್ತೆ. ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ 6ನೇದು ಬಿ. ನೆಕ್ಸ್ಟ್ 7ನೇ ಕ್ವಶನು. ಆಫ್ ದ ಟೋಟಲ್ ಇನ್ಸಿಡೆಂಟ್ ಸೋಲಾರ್ ರೇಡಿಯೇಷನ್ ದ ಪರ್ಸೆಂಟೇಜ್ ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ PAR ಕ್ಯಾಪ್ಚರ್ಡ್ ಬೈ ದ ಪ್ಲಾಂಟ್ಸ್ 30 to 40% of PAR only, 0 to 10% of PAR only, C 2 to 10% of PAR only, D 10 to 20% of PAR only. ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಅಂದರೆ 2 to 10% ಆಫ್ ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್. ಯಾಕಂತ ಅಂದರೆ ಅಷ್ಟು ರೇಡಿಯೇಷನ್ನು ಸೂರ್ಯನಿಂದ ಬರುವಂಥ ಎಲ್ಲ ರೇಡಿಯೇಷನ್ ಕೂಡ ಎಲ್ಲ 100% ತಗೊಳ್ಳಲ್ಲ, 30 to 40% ತಗೊಳಕ್ಕಾಗಲ್ಲ. 0 to 10 ಅಂತ ಅಂದರೆ ಜೀರೋ ಅಂತ ಅಂದರೆ ಏನೂ ತಗೊಳ್ಳಿಲ್ಲ ಅಂತ, ಜೀರೋನೇ ಇನ್ಕ್ಲೂಡ್ ಆಗೋದಿಲ್ಲ. ಯಾಕಂದರೆ ನೆಕ್ಸ್ಟ್ 2 to 10 ಇದೆ. 2 to 10 ಅಂತಂದರೆ 2ನೂ ಆಗ್ಬೋದು, 10ನೂ ಆಗ್ಬೋದು, ಸ್ವಲ್ಪನಾರಾಗಿರುತ್ತೆ. ಅದಕ್ಕೆ ಸರಿಯಾದ ಉತ್ತರ ಅಂದರೆ 2 to 10% ಆಫ್ ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ ಓನ್ಲಿ. ನೆಕ್ಸ್ಟ್ 8ನೇ ಕ್ವಶನು. ದ ಹಿಸ್ಟೋರಿಕ್ ಕನ್ವೆನ್ಷನ್ ರಿಲೇಟೆಡ್ ಟು ದ ಕನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ ಈಸ್ ನೌನ್ ಆಸ್. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಅರ್ತ್ ಸಮಿಟ್. ಸರಿಯಾದ ಉತ್ತರ ಅರ್ತ್ ಸಮಿಟ್. ನೆಕ್ಸ್ಟ್ 9ನೇ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ which one of the following human activity has contributed to the deforestation in northeastern states of India? ಜೂಮ್ ಕಲ್ಟಿವೇಶನ್, ಮೋನೋಕ್ರಾಪಿಂಗ್, ಇಂಡಸ್ಟ್ರಿಯಲೈಸೇಷನ್, ಅರ್ಬನಲೈಸೇಷನ್. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಜೂಮ್ ಕಲ್ಟಿವೇಶನ್. ನೆಕ್ಸ್ಟ್ 10ನೇ ಕ್ವಶನು. In an area where DDT has been used extensively, the population of birds declined significantly because. In an area where DDT has been used extensively, the population of birds declined significantly because earthworms in the area got eradicated. Many of the eggs laid by birds showed premature breaking. Birds stopped laying eggs. Birds become vulnerable to predators. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಮೆನಿ ಆಫ್ ದ ಎಗ್ಸ್ ಲೇಯ್ಡ್ ಬೈ ದ ಬರ್ಡ್ಸ್ ಶೋಡ್ ಪ್ರೀಮೆಚ್ಯೂರ್ಡ್ ಬ್ರೇಕಿಂಗ್. ಅದಕ್ಕಾಗಿ DDT has been used extensively, the population of birds declined significantly. ಇದಕ್ಕೆ ಸರಿಯಾದ ಉತ್ತರ ಬಿ. ನೆಕ್ಸ್ಟ್ 11ನೇ ಕ್ವಶನು. ವಿಚ್ ಆಫ್ ದ ಫಾಲೋಯಿಂಗ್ ಪ್ರೋಟೋಜೋವನ್ ಪ್ಯಾರಾಸೈಟ್ಸ್ ಕಾಸಸ್ ಸ್ಲೀಪಿಂಗ್ ಸಿಕ್ನೆಸ್? ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಟ್ರೈಪನೋಸೋಮಾ, ಲೇಯ್ಶ್ಮ್ಯಾನಿಯಾ, ಎಂಟಮೀಬಾ, ಪ್ಲಾಸ್ಮೋಡಿಯಂ. ಇವು ಯಾವುವು ಸ್ಲೀಪಿಂಗ್ ಸಿಕ್ನೆಸ್ನ ಕಾಸ್ ಮಾಡೋದಿಲ್ಲ. ಅದಕ್ಕಾಗಿ ಇದಕ್ಕೆ ಸರಿಯಾದ ಉತ್ತರ ಟ್ರೈಪನೋಸೋಮಾ. ನೆಕ್ಸ್ಟ್ 12ನೇ ಕ್ವಶನ್ಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಫೈಲಾ ಪ್ರೋಸೆಸ್ ಬಾಡಿ ಕ್ಯಾವಿಟಿ ಆಸ್ ಶೋನ್ ಇನ್ ದ ಡಯಾಗ್ರಾಮ್ ಬಿಲೋ? ಈ ಡಯಾಗ್ರಾಮ್ನ ಬುಕ್ನಲ್ಲಿ ಹೋಗಿ ನೋಡ್ರಿ ಒಂದ್ಸಲಿ. ವಿಚ್ ಆಫ್ ದ ಫಾಲೋಯಿಂಗ್ ಫೈಲಾ ಪೊಸೆಸಸ್ ಬಾಡಿ ಕ್ಯಾವಿಟಿ ಆಸ್ ಶೋನ್ ಇನ್ ದ ಡಯಾಗ್ರಾಮ್ ಬಿಲೋ? ಹೀಗೆ ಆಸ್ಕಿ ಹೆಲಿಮೆಂತಿಸ್ ಈ ಥರ ಬಾಡಿ ಕ್ಯಾವಿಟಿ ಇರುತ್ತೆ. ಆಸ್ಕಿ ಹೆಲಿಮೆಂತಿಸ್ ಪೋರಿಫೆರಾ ಇರಲ್ಲ, ಅನಿಲಿಡ ಇರಲ್ಲ, ಸಿಲೆಂಟರೇಟಾ ಇರಲ್ಲ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಸ್ಕಿ ಹೆಲಿಮೆಂತಿಸ್. ನೆಕ್ಸ್ಟ್ 13ನೇ ಕ್ವಶನು. ಟೆಸ್ಟಾ ಅಂಡ್ ಟೆಗ್ಮನ್ ಆಫ್ ದ ಸೀಡ್ ಕೋಟ್ ರೆಪ್ರೆಸೆಂಟ್. ಟೆಸ್ಟಾ ಮತ್ತು ಟೆಗ್ಮನ್ನು ಸೀಡ್ ಕೋಟಲ್ಲಿ ಏನು ರೆಪ್ರೆಸೆಂಟ್ ಮಾಡ್ತವೆ? ಇದು ಆಪ್ಷನ್ ನೋಡೋಣ. ಡ್ರೈಡ್ ಪೆಟಲ್ಸ್, ಡ್ರೈಡ್ ಟೆಪಲ್ಸ್, ಡ್ರೈಡ್ ಸೆಪಲ್ಸ್, ಡ್ರೈಡ್ ಇಂಟೆಗ್ಯುಮೆಂಟ್ಸ್. ಟೆಸ್ಟಾ ಅಂಡ್ ಟೆಗ್ಮನ್ ಆಫ್ ಎ ಸೀಡ್ ಕೋಟ್ ರೆಪ್ರೆಸೆಂಟ್ ಡ್ರೈಡ್ ಇಂಟೆಗ್ಯುಮೆಂಟ್ಸ್. ಇದಕ್ಕೆ ಸರಿಯಾದ ಉತ್ತರ ಹಾಗಾದರೆ ಡಿ. ನೆಕ್ಸ್ಟ್ 14ನೇ ಕ್ವಶನು.
The trees growing in temperature regions show clear demarcation between the spring wood and autumn wood. This is because the climatic conditions are not uniform throughout the year. The temperature is high, the water stress is more, the climatic conditions are uniform throughout the year. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಎ. ದ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಆರ್ ನಾಟ್ ಯೂನಿಫಾರ್ಮ್ ಥ್ರೂಔಟ್ ದ ಇಯರ್. ಸರಿಯಾದ ಉತ್ತರ. ಐಡೆಂಟಿಫೈ ದ ಪಾರ್ಟ್ ಲೇಬಲ್ಡ್ ಎಂ ಇನ್ ದ ಡಯಾಗ್ರಾಮ್. ಎಂ ಇದೆ ನೋಡಿ ಇಲ್ಲಿ, ಎಂ ಡಯಾಗ್ರಾಮ್ ಏನು ಶೋ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಸ್ಯಾಟಲೈಟ್, ಸೆಂಟ್ರೋಮಿಯರ್, ಕೈನೆಟೋಕೋರ್, ಕ್ರೊಮ್ಯಾಟಿಡ್. ಏನು ಮಾಡುತ್ತೆ ಅಂತ ಅಂದರೆ ಸ್ಯಾಟಲೈಟ್. ಇದಕ್ಕೆ ಸರಿಯಾದ ಉತ್ತರ ಸ್ಯಾಟಲೈಟ್. ನೆಕ್ಸ್ಟ್ 16ನೇ ಕ್ವಶನ್. ವಿಚ್ ಆಫ್ ದೀಸ್ ಈಸ್ ನಾಟ್ ಆನ್ ಅಡ್ವಾಂಟೇಜಸ್ ಇನ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್? ಇನ್ಕ್ರೀಸಸ್ ದ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್, enhances the nutritional value of food, reduces the reliance on chemical pesticides, increases the efficiency of mineral usage in plants. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ 16ನೇದು ಸಿ. ನೆಕ್ಸ್ಟ್ 17ನೇ ಕ್ವಶನು. Some multinational companies have exploited the traditional knowledge of indigenous people to produce commercially important to bioproducts without their consent. This is an example for. ಇದನ್ನ ಯಾವ ಪಾಠ ಅಂತಂದರೆ 7ನೇ ಪಾಠ ಇಲ್ಲ 8ನೇ ಪಾಠದಲ್ಲಿ ಓದಿರ್ತೀರ. ಇದಕ್ಕೆ ಸರಿಯಾದ ಉತ್ತರ ಬಯೋಪೈರಸಿ. ನೆಕ್ಸ್ಟ್ 18ನೇ ಕ್ವಶನ್. ಇನ್ ಆಂಫಿಬಿಯನ್ಸ್ and reptiles, the body temperature changes corresponding to the external temperature. The organisms which shows this kind of response termed as. ಇದಕ್ಕೆ ಕನ್ಫರ್ಮರ್ ಸರಿಯಾದ ಉತ್ತರ. ಯಾಕಂದರೆ ಥರ್ಮೋಫೈಲ್ಸ್ ಟೆಂಪ್ರೇಚರು, ರೆಗ್ಯುಲೇಟರ್ಸು, ಪಾರ್ಷಿಯಲ್ ರೆಗ್ಯುಲೇಟರ್ಸ್. ಇದಕ್ಕೆ ಸರಿಯಾದ ಉತ್ತರ ಎ. ನೆಕ್ಸ್ಟ್ ಅಸರ್ಷನ್ ರೀಸನ್. ಇಂಥ ಕ್ವಶನ್ನು ನೀಟ್ ಒಳಗೆ ಕೇಳುವಂಥ ಚಾನ್ಸಸ್ ತುಂಬ ಇರ್ತವೆ. ಸ್ವಲ್ಪ ಚೆನ್ನಾಗಿ ಓದ್ಕೊಳ್ರಿ ಇಂಥ ಕ್ವಶನ್ನ. ಅಸರ್ಷನ್ ಎ. ದ ಮೊನಾರ್ಕ್ ಬಟರ್ಫ್ಲೈ ಫೀಡ್ಸ್ ಆನ್ ಪಾಯ್ಸನಸ್ ಫೀಡ್ಸ್ ಡ್ಯೂರಿಂಗ್ ಕ್ಯಾಟರ್ಪಿಲ್ಲರ್ಸ್ ಸ್ಟೇಜ್. ರೀಸನ್. ಇಟ್ ಹೆಲ್ಪ್ಸ್ ಬಟರ್ಫ್ಲೈ ಟು ಬಿಕಮ್ ಡಿಸಾಸ್ಟರ್ಫುಲ್ ಟು ಇಟ್ಸ್ ಪ್ರಿಡೇಟರ್. ಬೋತ್ ಎ ಆ್ಯಂಡ್ assertion reason are true, but R is not correct explanation of A. Both A and R are false. A is true and R is correct explanation. A is true, R is false. ಇದಕ್ಕೆ ಸರಿಯಾದ ಉತ್ತರ A is true and it's a correct explanation. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಸಿ. 20ನೇ ಕ್ವಶನು. From the given options, identify the correct combination of population in interactions that correspond to the symbols given. Plus plus, minus minus, plus 0. Plus plus ಅಂತಂದರೆ ಮ್ಯೂಚುವಲಿಸಮ್, ಮೈನಸ್ ಮೈನಸ್ ಅಂತಂದರೆ ಕಾಂಪಿಟೇಷನ್, ಪ್ಲಸ್ 0 ಅಂತ ಅಂದರೆ ಕಮೆನ್ಸಲಿಸಮ್. ಹಾಗಾದರೆ ಇದರೊಳಗೆ ಯಾವುದು ಸರಿಯಾದ ಉತ್ತರ ಅಂತ ಅಂದರೆ ಸರಿಯಾದ ಉತ್ತರ ಬಿ. ನೆಕ್ಸ್ಟ್ 21ನೇದು. Identify the correct statement with reference of biocontrol agents. They do not affect non-target pests. They are significant in treating ecologically sensitive area. They help to increase the use of synthetic pesticides. They do not show any negative impact on crop plants. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ they help to increase the use of synthetic pesticides. ಸರಿಯಾದ ಉತ್ತರ ಸಿ. ನೆಕ್ಸ್ಟ್ 22ನೇದು. ಎ ಫಾರ್ಮರ್ ಹ್ಯಾಸ್ ಅಪ್ಲೈಡ್ ಕೆಮಿಕಲ್ ಫರ್ಟಿಲೈಸರ್ಸ್ ಇನ್ ಹಿಸ್ ಕ್ರಾಪ್ ಫೀಲ್ಡ್ ಫಾರ್ ಮೆನಿ ಸಕ್ಸೆಸಿವ್ ಸೀಸನ್ಸ್. ಇನ್ ದ ನೆಕ್ಸ್ಟ್ ಸೀಸನ್ ದ ಕ್ರಾಪ್ ಗ್ರೋತ್ ವಾಸ್ ಪೂರ್ as soil lost its fertility. Suggest the suitable microorganism that replenishes the fertility of soil in his field. ಒಬ್ಬ ರೈತ ಕೆಮಿಕಲ್ ಫರ್ಟಿಲೈಸರ್ನ ಭಾಳ ಯೂಸ್ ಮಾಡಿರ್ತಾನೆ ಭಾಳ ಇಯರಿಂದ. ನೆಕ್ಸ್ಟ್ ಒಂದು ವರ್ಷ ಪೂರ್ ಆಗ್ತೈತಿ, ಕ್ರಾಪ್ ಗ್ರೋತ್ ಸ್ವಲ್ಪ ಕಡಿಮೆ ಆಗುತ್ತೆ. ನೆಕ್ಸ್ಟು ಇದಕ್ಕೆ ರೀಸನ್ ಹೇಳ್ರಿ, ಏನು ಮಾಡಿದರೆ ಕ್ರಾಪ್ ಗ್ರೋತ್ ಜಾಸ್ತಿ ಮಾಡ್ಬೋದು ನಾವು ಅಂತ ಅಂದರೆ
ಆಪ್ಷನಲ್ಲಿ ಹೇಳ್ರಿ. ಸ್ಪೈರೋಗೈರಾ, ಕ್ಲೋರೆಲ್ಲಾ, ನಾಸ್ಟಾಕ್, ಸ್ಪಿರುಲಿನಾ, ಕ್ಲೋರೆಲ್ಲಾ, ಸ್ಪೈರೋಗೈರಾ, ನಾಸ್ಟಾಕ್ ಇವೆಲ್ಲವೂ ಯೂಸ್ ಮಾಡ್ಬೋದು. ಆದರೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಇದರೊಳಗೆ ನಾಸ್ಟಾಕ್. ನೆಕ್ಸ್ಟ್ 23ನೇ ಕ್ವಶನು. ಇನ್ ಕ್ಲೋನಿಂಗ್ ವೆಕ್ಟರ್ಸ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಸ್ ಆರ್ ಹೆಲ್ಪ್ಫುಲ್ ಫಾರ್ ಕ್ಲೀವಿಂಗ್ ವೆಕ್ಟರ್ ಬೈ REN, making the host cell competent, selection of recombinants, transfer of foreign gene to the host. ಇದಕ್ಕೆ ಸರಿಯಾದ ಉತ್ತರ ಸೆಲೆಕ್ಷನ್ ಆಫ್ ರಿಕಾಂಬಿನೆಂಟ್ಸ್. ಇನ್ ಕ್ಲೋನಿಂಗ್ ವೆಕ್ಟರ್ಸ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಸ್ ಆರ್ ಹೆಲ್ಪ್ಫುಲ್ ಫಾರ್ ಸೆಲೆಕ್ಷನ್ ಆಫ್ ರಿಕಾಂಬಿನೆಂಟ್ಸ್. ಸರಿಯಾದ ಉತ್ತರ ಸೆಲೆಕ್ಷನ್ ಆಫ್ ರಿಕಾಂಬಿನೆಂಟ್ಸ್. ಎ ಸ್ಟೂಡೆಂಟ್ ವೈಲ್ ಎಕ್ಸ್ಟ್ರಾಕ್ಟಿಂಗ್ DNA from Aspergillus fungus requires dash enzyme to break open the cell wall. Chitinase, pectinase, lysozyme, cellulase. ಇದಕ್ಕೆ ಸರಿಯಾದ ಉತ್ತರ chitinase. Identify the DNA sequence which can be cut using EcoRI. EcoRI ಇಂದ ಕಟ್ ಮಾಡುವಂತಹ DNA ಸೀಕ್ವೆನ್ಸ್ ಇದರಲ್ಲಿ ಯಾವುದು? ನೋಡ್ಕೊಳ್ಳಿ ಇದು ಒಂದ್ಸಲಿ. ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಸಿ. ನೆಕ್ಸ್ಟ್ 26ನೇ ಕ್ವಶನ್. ದ ಬ್ರೈನ್ ಕೆಪಾಸಿಟಿ ಆಫ್ ಹೋಮೋ ಹೆಬಿಲಿಸ್ 1400 cranial capacity, 900 cranial capacity, between 650 cranial capacity to 800 cranial capacity. D 1800 cranial capacity. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಬಿಟ್ವೀನ್ 650 to 800. ಸರಿಯಾದ ಉತ್ತರ ಬಿಟ್ವೀನ್ 650 to 800. In Bougainvillea and Cucurbita, the axillary bud is modified into thorn and tendril respectively. This is an example of A. Convergent evolution, microevolution, divergent evolution, coevolution. In Bougainvillea and Cucurbita, the axillary bud is modified into thorn. Buddu thorn ಆಗಿದೆ. Tendril and Cucurbita, the axillary bud is modified into thorn and tendril. Axillary bud thorn and tendril ಆಗಿ ಮಾಡಿಫೈ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಡೈವರ್ಜೆಂಟ್ ಎವಲ್ಯೂಷನ್. 28ನೇ ಕ್ವಶನ್. ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ರಿಂಗ್ ವರ್ಮ್ ಈಸ್ ಎ ಫಂಗಲ್ ಡಿಸೀಸ್, ಕ್ಯಾನ್ಸರ್ ಈಸ್ ಎ ನಾನ್ ಇನ್ಫೆಕ್ಷಿಯಸ್ ಡಿಸೀಸ್, ನ್ಯೂಮೋನಿಯಾ ಈಸ್ ಎ ಬ್ಯಾಕ್ಟೀರಿಯಲ್ ಡಿಸೀಸ್, HIV ಈಸ್ ಟ್ರಾನ್ಸ್ಮಿಟೆಡ್ ಬೈ ಮಸ್ಕಿಟೋ ಬೈಟ್. ಇದರಲ್ಲಿ ಎಲ್ಲವೂ ಸರಿಯಾಗಿದೆ. HIV ಈಸ್ ಟ್ರಾನ್ಸ್ಮಿಟೆಡ್ ಬೈ ಮಸ್ಕಿಟೋ ಬೈಟ್. ಐಡೆಂಟಿಫೈ ದ ಇನ್ಕರೆಕ್ಟ್. ನಮಗೆ ಏನು ಹೇಳಿರೋದು ಅವರು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಹೇಳಿರೋದು. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಇದರಲ್ಲಿ ಯಾವುದು HIV ಟ್ರಾನ್ಸ್ಮಿಟೆಡ್ ಬೈ ಮಸ್ಕಿಟೋ ಇಂದ HIV ಟ್ರಾನ್ಸ್ಮಿಟ್ ಆಗೋದೇ ಇಲ್ಲ. ಅದಕ್ಕಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಅಂದರೆ ಡಿ. ಇಂಥ ಕ್ವಶನ್ ತುಂಬ ನಮ್ಮ ಮೈಂಡ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇಂಥ ಕ್ವಶನ್ನು ಸ್ವಲ್ಪ ಅಟೆಂಟಿವ್ ಆಗಿ ಇಂಥ ಕ್ವಶನ್ನ ಆನ್ಸರ್ ಮಾಡಿರಿ. ಡಿ. ನೆಕ್ಸ್ಟ್ 29ನೇ ಕ್ವಶನ್. ಎ ಪರ್ಸನ್ ಶೋಸ್ ಸಿಂಪ್ಟಮ್ಸ್ ಲೈಕ್ ಸ್ನೀಸಿಂಗ್, ವಾಟರಿ ಐಸ್, ರನ್ನಿಂಗ್ ನೋಸ್ ಅಂಡ್ ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಆನ್ ಎಕ್ಸ್ಪೋಜರ್ ಟು ಸರ್ಟೆನ್ ಸಬ್ಸ್ಟೆನ್ಸಸ್ ಇನ್ ಏರ್. ವಿಚ್ ಟೈಪ್ ಆಫ್ ಆ್ಯಂಟಿಬಾಡಿ ಈಸ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ಸಚ್ ಕಂಡೀಷನ್. ಇಂಥ ಟೈಮ್ನಲ್ಲಿ ಯಾವ ಆ್ಯಂಟಿಬಾಡಿ ನಮಗೆ ಪ್ರೊಡ್ಯೂಸ್ ಆಗುತ್ತೆ ಅಂತ ಅಂದರೆ IgE ಇಂಥ ಟೈಮ್ನಲ್ಲಿ ಪ್ರೊಡ್ಯೂಸ್ ಆಗುತ್ತೆ. IgA, IgM, IgG ಇವು ಪ್ರೊಡ್ಯೂಸ್ ಆಗೋದಿಲ್ಲ ಇಂಥ ಟೈಮ್ನಲ್ಲಿ. ನೆಕ್ಸ್ಟ್ 30ನೇ ಕ್ವಶನ್ ಅಂಡ್ ಲಾಸ್ಟ್ ಕ್ವಶನ್ ಇನ್ ದಿಸ್ ವಿಡಿಯೋ. ಎ ಮ್ಯಾನ್ ವಾಸ್ ಸಫರಿಂಗ್ ಫ್ರಮ್ ಮೆಂಟಲ್ ಇಲ್ನೆಸ್ ಲೈಕ್ ಡಿಪ್ರೆಷನ್ ಅಂಡ್ ಇನ್ಸೋಮ್ನಿಯಾ. ಐಡೆಂಟಿಫೈ ದ ಡ್ರಗ್ ವಿಚ್ ಇಸ್ ನಾರ್ಮಲಿ ಯೂಸ್ಡ್ ಆಸ್ ಮೆಡಿಸಿನ್ ಇನ್ ಸಚ್ ಕೇಸಸ್. ಹಿರೋಯಿನ್, ನಿಕೋಟಿನ್, ಲೈಸರ್ಜಿಕ್ ಆಸಿಡ್, ಡೈಇಥೈಲ್ ಅಮೈಡ್ಸ್, LSD. D. Morphine. A man was suffering from mental illness and like depression and insomnia. Identify the drug which is normally used medicine in such cases. ಇಂಥ ಕೇಸ್ನಲ್ಲಿ ಯೂಸ್ ಮಾಡುವಂಥದ್ದು ಯಾವುದು ಅಂತಂದರೆ ಲೈಸರ್ಜಿಕ್ ಆ್ಯಸಿಡ್, ಡೈಇಥೈಲ್ ಅಮೈಡ್ಸ್. ಇದರಲ್ಲಿ ಎಲ್ಲಿದೆ ಅಂತಂದರೆ ಸಿ ಸರಿಯಾದ ಉತ್ತರ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಕ್ವಶನ್ ಪೇಪರ್ PDF ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಫೋನ್ ನಂಬರ್ನ, ಈ ವಾಟ್ಸಪ್ ನಂಬರ್ನ ಕಮೆಂಟ್ ಮಾಡಿ ನಾನು ಈ ಕ್ವಶನ್ ಪೇಪರ್ PDFನ ಕಳಿಸ್ತೀನಿ. ಆ ವಾಟ್ಸಪ್ ನಂಬರ್ಗೆ ಕಳಿಸ್ತೀನಿ. ನೆಕ್ಸ್ಟು ನಮ್ಮ ಈ
ಈ ಕ್ವಶನ್ ಪೇಪರ್ ಬಿಡಿಸಿ ನಿಮಗೆ ಯೂಸ್ ಆಗಿದ್ದರೆ ಕ್ವಶನ್ ಪೇಪರ್ ಯೂಸ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.